ನಮಸ್ಕಾರ ಯೂಟ್ಯೂಬರ್ ರವಿ ಅವರಿಗೆ ನಮಸ್ಕಾರ ಸರ್. ಈಗ ನಾನು ಫಸ್ಟ್ ಕ್ವಶನ್ ಕೇಳೋದೆ ಅಂದ್ರೆ ಫಸ್ಟ್ ಕೇಳಿದ್ರೆ ಆಮೇಲೆ ನಿಮ್ ಕಥೆಗಳೇನಿದ್ರು ಹೇಳ್ಕೊಳ್ಳಿ. ಈಗ ಸಾಮಾನ್ಯವಾಗಿ ಟೊಮೊಟೊ ಫಾರ್ಮಿಂಗ್ ಸುಮಾರು ವಿಡಿಯೋಸ್ ನೀವು ಮಾಡಿದ್ರೆ ನಿಮ್ ಚಾನಲ್ ಅಲ್ಲಿ. ಹೌದು. ಇವತ್ತು ನಾವಿಲ್ಲಿ ನೋಡ್ತಾ ಇರೋ ಟೊಮೊಟೊ ಫಾರ್ಮಿಂಗ್ ನಲ್ಲಿ ವಿಶೇಷ ಅಂತ ಒಂದು ಐಟಮ್ ಇದೆ, ಅಂದ್ರೆ ಒಂದು ವಿಷಯ ಇದೆ ನಮ್ಮ ಫಾರ್ಮರ್ಸ್ ಗೆ, ಹೊಸ ವಿಚಾರ. ಅದ್ರ ಬಗ್ಗೆ ತಿಳ್ಸ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಅದ್ರ ಬಗ್ಗೆ ನೀವು ಪ್ರಾರಂಭ ಮಾಡಿ ಸರ್. ಏನು ವಿಶೇಷತೆ ಇದೆ ಇಲ್ಲಿ ಅಂತ? ವಿಶೇಷತೆ ಅಂತ ಹೇಳಿದ್ರೆ, ಈಗ ನಾವು ಸುಮಾರು ಕಡೆ ಓಡಾಡಿರ್ತೀರಿ. ಅಂದ್ರೆ ನಮ್ಮ ಸ್ವಂತ ತೋಟದಲ್ಲಿ ಮಾಡುವಂತ ಇದನ್ನು ಹಾಕಿರ್ತೀರಿ ವಿಡಿಯೋಗಳನ್ನ. ಕೆಲವೊಂದು ಇನ್ನ ಚೆನ್ನಾಗಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ಗಳ ಹತ್ರ ಹೋಗ್ಬಿಟ್ಟು ಅವರ ಮಾಹಿತಿನೂ ತಗೊಂಡಿರ್ತೀರಿ. ಸೊ ಇಂಥ ಕಡೆ ಎಲ್ಲ ವಿಡಿಯೋಗಳು ಮಾಡ್ಕೋತಾ ಬಂದಿರ್ತೀರಿ. ಸೊ ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ರೈತರಿಗಿಂತ ಇನ್ನೊಬ್ಬ ರೈತರು ವಿಭಿನ್ನವಾಗೇ ಇರ್ತಾರೆ ಯಾವಾಗ್ಲೂ. ಇವಾಗ ನನ್ನಲ್ಲಿರೋ ನಾನೊಂಥರ ಮಾಡ್ತೀನಿ ಅಂದ್ರೆ ಇನ್ನೊಬ್ಬ ರೈತರು ಇನ್ನೊಂಥರ ಮಾಡ್ತಾರೆ. ಸೊ ಪ್ರತಿಯೊಬ್ಬರಲ್ಲೂ ಒಂದು ವಿಭಿನ್ನತೆ ಅನ್ನೋದು ಇದ್ದೇ ಇರ್ತದೆ. ಸೊ ಆ ವಿಭಿನ್ನತೆಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಇವಾಗ ನಾನು ಅಳವಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಅಕಸ್ಮಾತ್ ಈ ವಿಡಿಯೋ ನೋಡಿದವ್ರು ಇನ್ನೊಬ್ರು ಅಳವಡಿಸ್ಕೋಬಹುದು ಇದನ್ನ. ಸೊ ಇದೇ ರೀತಿ ಮಾಡ್ಕೊಂತ ಒಬ್ಬರಿಂದ ಒಬ್ರು ಬೆಳಿತಾ ಇರ್ಬೋದು ಅಂತ ಈ ಕಾನ್ಸೆಪ್ಟ್ ಅಲ್ಲಿ ನಾವು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಒಂದು ವಿಭಿನ್ನತೆ ಇದೆ, ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. ಆ ವಿಭಿನ್ನತೆ ಏನು ಅಂತ ಹೇಳ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಅಲ್ಲಿ, ದಯವಿಟ್ಟು ಚಾನಲ್ನ ವಿಡಿಯೋ ಏನಾದ್ರು ಇಷ್ಟ ಆಯ್ತಂದ್ರೆ, ವಿಡಿಯೋ ಇಷ್ಟ ಆಯ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ಯಾರಿಗಾದ್ರೂ ಮಾಹಿತಿ ಶೇರ್ ಮಾಡಬೇಕು ಅನ್ಸಿದ್ರೆ ಖಂಡಿತ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ನಿಜವಾದ ರೈತರಾದ್ರೆ ಶೇರ್ ಮಾಡ್ಲೇಬೇಕು. ಅಯ್ಯೋ ಅವ್ರ ಕತೆ ಬಿಡ್ರಿ, ನಾವು ನಮ್ಮ ಧರ್ಮ ನಾವು ಹೇಳಿ ಮಾಹಿತಿ ಕೊಡ್ತೀರಿ. ಅದನ್ನ ತಗೊಂಡು ಅವ್ರು ಮಾಡೋ ಮನಸ್ಸಿದ್ರೆ ಮಾಡ್ಲಿಲ್ಲ ಬಿಡ್ಲಿ, ರೈತನ ಬೆಳೆಸೋನ್ ಯಾರೋ ಒಬ್ಬನ ಬೆಳೆಸ್ಕೊಂತಾನ ಅಷ್ಟೇ. ವಿಶೇಷತೆ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ರು ನೀವು ಗಮನಿಸಿರ್ಬೋದು, ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರಗಳು ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಒಂದು ಫಾರ್ಮರ್ ಬಂದು ಆಕ್ಚುಲಿ ದೊಡ್ಡ ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದಿರೋಂತ ಫಾರ್ಮರ್. ಅವರು ಎಲ್ಲೋ ಬಿಸಿ ಇರೋ ಕಾರಣಕ್ಕೆ ನೀವೇ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದು ಈಗ ಮಾಡ್ತಾ ಇರೋದು. ಇವರು ಬಂದು ಚೆನ್ನಾಗಿ ಪ್ರಗತಿಪರ ರೈತರು. ಇವರು ಮಾಡಿರೋಂಥ ಮೆಥಡ್ನ ಇವಾಗ ಎಕ್ಸ್ಪ್ಲೇನ್ ಮಾಡೋಣ. ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಪ್ರಮುಖವಾಗಿ ಅಂತರಗಳು ಹೇಳೋದಾದ್ರೆ, ಒಂದು 5 ಅಡಿ ಕೊಡ್ತೀರಾ ಸಾಲಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ ಬಂದು 1 ಅಡಿ ಕೊಡೋರು ಇದ್ದಾರೆ, 1 ಕಾಲಡಿ ಕೊಡೋರು ಇದ್ದಾರೆ, 1.5 ಅಡಿ ಕೊಡೋರು ಇದ್ದಾರೆ. ಸೊ ಈ ರೀತಿ ಲೆಕ್ಕ ಹಾಕೊಂತ ಹೋದಾಗ 2 ಅಡಿವರೆಗೂ ಇತ್ತು. ಈಗ ಈ ಒಂದು ಫಾರ್ಮರ್ ಏನ್ ಮಾಡ್ತಾರೆ, ಇನ್ನ ಒಂದು ಸ್ಟೆಪ್ ಮುಂದೆ ಹೋಗಿ ಸುಮಾರು 3 ಅಡಿ ಅಂತರಕ್ಕೆ ಒಂದೊಂದು ಸಸಿನ ನಾಟಿ ಮಾಡಿರ್ತಾರೆ. 3 ಅಡಿ ಅಂತರಕ್ಕೆ ಒಂದೊಂದು ಸಸಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಎಕರೆ ಲೆಕ್ಕ ಹಾಕೊಂಡಾಗ 2,500 ಸಸಿ ಕುತ್ಕೋಬಹುದು. 2,500 3 ಸಾವಿರ ಸಸಿ ಕುತ್ಕೊಬಹುದು ಅಷ್ಟೇ 1 ಎಕರೆಗೆ. 1 ಎಕರೆಗೆ ಇಷ್ಟು ಮಾತ್ರ ಸಸಿನೇ ಹಾಕಿ ಯಾವ ರೀತಿ ಇಳುವರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾತುಕತೆ ಮಾಡೋಣ ಬನ್ನಿ. ಇವಾಗ ಈಗ ಗಮನಿಸೋದಾದ್ರೆ, ಈ ಗಿಡ ಏನಿದೆ ಇಲ್ಲಿ ನೋಡಿ, ಈ ಗಿಡದಿಂದ ಈ ಗಿಡಕ್ಕೆ 3 ಅಡಿ ಅಂತರ ಇದೆ. 3 ಅಡಿ ಅಂತರ ಇದೆ. 3 ಅಡಿ ಅಂತರ ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಆಗಿ ನಾವು ಈಗ ಇಲ್ಲೊಂದು ಹೋಲ್ ಇದೆ, ಬನ್ನಿ ಇಲ್ಲಿ ನೋಡಿ ಬನ್ನಿ. ಈಗ ಇಲ್ಲೊಂದು ಹೋಲ್ ಇದೆ. ಸೊ ಇದ್ರಲ್ಲೂ ಒಂದು ಗಿಡ ನಾಟಿ ಮಾಡಿದ್ರೆ ಆ ಗಿಡನು ಇಷ್ಟ ಅಗಲ ಆಗಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ, ಈ ಗಿಡಗಳು ಎರಡರ ಸೆಂಟ್ರಲ್ಲಿ ಇನ್ನೊಂದು ಗಿಡ ಬಂದಿರೋದು. ಆ 2ರ ಸೆಂಟ್ರಲ್ಲಿ ಇನ್ನೊಂದು ಗಿಡ ಬಂದಾಗ ಏನಾಗ್ತದೆ, ನಿಮ್ಗೆ ಇಲ್ಲಿ ಫುಲ್ ಕವರ್ ಆಗೋಗುತ್ತೆ, ಇಲ್ಲಿ ಫುಲ್ ಕವರ್ ಆಗೋಗುತ್ತೆ. ಈ ಗಿಡದಲ್ಲೂ ಫಸಲ್ ಬಿಡೋದಿಲ್ಲ, ಈ ಗಿಡದಲ್ಲೂ ಫಸಲ್ ಬಿಡಲ್ಲ, ನೀವು ಸೆಂಟ್ರಲ್ ಹಾಕೋ ಗಿಡದಲ್ಲೂ ಫಸಲ್ ಬಿಡೋದಿಲ್ಲ. ಎಕ್ಸಾಂಪಲ್ ಈ ಕಡೆನೂ ಖಾಲಿ ಇದೆ. ಇದರಿಂದ ಇವಾಗ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕ್ರಾಪ್ ಫ್ರೂಟ್ ಸೆಟ್ಟಿಂಗ್ ಗಮನಿಸೋಣ ಬನ್ನಿ. ಇವಾಗ ಈ ಕಡೆ ಬನ್ನಿ ಸರ್, ಇಲ್ಲಿ ಗಮನಿಸಿ. ಈಗ ಈ ಡೈರೆಕ್ಷನ್ ಅಲ್ಲಿ ಬಂದು ಯಾವಾಗಾದ್ರೂ ಸಸಿ ನಾಟಿ ಮಾಡ್ಬಿಟ್ರೆ ನಾವು ಈ ಹೋಲ್ ಅಲ್ಲಿ ಏನಾದ್ರು ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗುತ್ತಾ? ಆಗೋದಿಲ್ಲ. ಇಲ್ಲಿ ನೋಡ್ರಿ ಇವಾಗ ಎಷ್ಟು ಇಟ್ಕೊಂಡಿದೆ ಇಲ್ಲಿ ಫ್ರೂಟ್ ಸೆಟ್ಟಿಂಗ್, ಗಮನಿಸಿ. ಬರೀ ಇದೆಲ್ಲ ಆಯ್ತಾ? ಈಗ ಈ ಕಡೆ ಸೈಡ್ ಬನ್ನಿ, ಈ ಕಡೆ ಸೈಡ್ ಬನ್ನಿ ಸರ್. ಈಗ ಈ ಸೈಡ್ ನೋಡಿ ಎಷ್ಟು ಹಿಡಿದಿದೆ ಅಂತ ನೋಡಿ. ಇಲ್ಲೊಂದು ಸೆಟ್, ಇಲ್ಲೊಂದು ಸೆಟ್, ಒಳಗಡೆ ಇಲ್ಲಿದೆ. ಇಲ್ಲಿ ನೋಡಿ, ಇಲ್ಲೊಂದು ಗೊಂಚಲು, ಇಲ್ಲಿ ಒಳಗಡೆ ಗೊಂಚಲು. ಈ ಸೈಡ್ ಅಲ್ಲಿ ನೋಡ್ಕೊಳ್ಳಿ. ಈಗ ಈ ಗಿಡದಿಂದ ನೋಡಿ, ಇಲ್ಲಿ ಗಿಡ ನಾಟಿ ಮಾಡಿಲ್ಲ, ಗಮನಿಸ್ತಾ ಇದ್ದೀರಾ? ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನಾಟಿ ಮಾಡಿಲ್ಲ. ಈಗ ಇಲ್ಲಿ ನೋಡ್ರಿ, ಈ ಕಡೆಯಿಂದ ಬೆಸ್ಟ್ ಎಕ್ಸಾಂಪಲ್ ಒಳಗಡೆ ಸೈಡ್ ಕಾಯಿ. ಸೊ ಈಗ ಗಿಡದಿಂದ ಗಿಡ ಅಂತರ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಹೇಳಿದ್ರೆ, ನಿಮ್ಮ ಅನುಭವದ ಪ್ರಕಾರ, ಅನಿಸಿಕೆ ಪ್ರಕಾರ ಈ ರೀತಿ ಮಾಡೋದ್ರಿಂದ ಆಗೋ ಅನುಕೂಲಗಳು ಏನು? ಈಗ ಈ ರೀತಿ ಮಾಡೋದ್ರಿಂದ ಆಗೋ ಅನುಕೂಲಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದೇ ಲೆಕ್ಕ ಹಾಕೋಣ. ಇವಾಗ ಫಸ್ಟ್ ನಾವು ತಗೊಂಡಾಗ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ, ಇವಾಗ ಪ್ರತಿಯೊಂದು ಗಿಡದೊಳಗಡೆ ಗಿಡನ ಸೇರಿಸ್ಬಿಟ್ಟು ಕಟ್ಬಿಟ್ರೆ ಏನಾಗುತ್ತೆ, ಈ ಹೊಡಿತಾ ಇರೋಂತ ಹಬೆಗೆ ಬಿಸಿಗೆ ಏನಾಗುತ್ತೆ, ಫ್ಲವರ್ ಡ್ರಾಪ್ ಜಾಸ್ತಿ ಆಗುತ್ತೆ. ಈ ರೀತಿ ಮೆಥಡ್ ಅಲ್ಲಿ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಏನಾಗುತ್ತೆ,
ದೂರ ಇರೋ ಕಾರಣಕ್ಕೆ ಎಲ್ಲ ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ. ಸೊ ಗಾಳಿ ವಾತಾವರಣ ಹೆಂಗೆ ಈಗ ನೋಡಿ, ಗಿಡದಿಂದ ಗಿಡಕ್ಕೆ ಸೆಂಟ್ರಲ್ಲಿ ಗಾಳಿ ಬೀಸಿದ ತಕ್ಷಣ ಈ ತರ ಓಪನ್ ಇದ್ರೆ ಗಾಳಿ ದೂರ್ತದೆ. ಅದು ಈ ಬೇಸಿಗೆದಲ್ಲಿ ಈಗ ನೋಡಿ, ಈ ಗಾಳಿ ಬೀಸ್ತಾ ಇದೆ ಅನ್ಕೊಳ್ಳಿ, ಈ ಗಾಳಿ ಬಂದು ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ ಗಿಡ ಏನಾದ್ರು ಆ ಕಡೆ ಈ ಕಡೆ ಫುಲ್ ಕವರ್ ಆಗಿತ್ತು ಅಂದ್ರೆ ಗಾಳಿ ಒಳಗಡೆ ನುಗ್ಗಲ್ಲ. ಅವಾಗ ಏನಾಗುತ್ತೆ, ಒಳಗಡೆ ಗಾಳಿ ನುಗ್ಗಿಲ್ಲ ಅಂದ್ರೆ ಫ್ರೂಟ್ ಸೆಟ್ಟಿಂಗು ಆಗೋದಿಲ್ಲ, ತೊಂದರೆ ಆಗ್ತದೆ. ಇವಾಗ ನೋಡಿ ಎಷ್ಟು ಫ್ರೀ ಆಗಿದೆ, ಗಾಳಿ ಇದ್ರೊಳಗಡೆ ದೂರ್ತದೆ. ಇವಾಗ ಇಷ್ಟೇನಾ, ಇವಾಗ ನೋಡಿ ಈ ಗಿಡನ ಇವಾಗ ಇಲ್ಲಿ ಕಟ್ತೀರಾ, ಮತ್ತೆ ಅದನ್ನ ಈ ಕೊಂಬೆನ ಇಲ್ಲಿ ಕಟ್ತೀರಾ, ಮತ್ತೆ ಇನ್ನೊಂದ್ ಸ್ಟೆಪ್ ಕಟ್ಟೋ ಅಷ್ಟೊತ್ತಿಗೆ ಗಿಡದಿಂದ ಗಿಡಕ್ಕೆ ಎಲ್ಲ ಬಂದು ಅದೇ ಸೇರ್ಕೊಂತದೆ. ಕೆಳಗಡೆ ಬಂದು ಫ್ರೂಟ್ ಸೆಟ್ಟಿಂಗ್ ಬಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗೋಗಿರ್ತದೆ. ಮೇಲೇನು ಗಾಳಿ ವಾತಾವರಣಕ್ಕೆ ಬಂದ್ಬಿಟ್ರೆ ಮೇಲೇನು ಚೆನ್ನಾಗಾಗ್ತದೆ. ಈ ಮೆಥಡ್ ನ ಫಾಲೋ ಮಾಡಿ. ಇದೊಂದು. ಮತ್ತೆ ಈ ಮಳೆಗಾಲ ಅದು ಬರ್ತದೆ. ಮಳೆಗಾಲದಲ್ಲಿ ಬಂದು ರೋಗಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಇರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಔಷಧಿಗಳನ್ನ ಸುಮ್ನೆ ಬರೋ ಅಂತ ಹಿಂಗ್ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಹೊಡ್ಕೊಂಡು ಹೋಗಿದ ತಕ್ಷಣ ಒಳಗಡೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿರೋದಿಲ್ಲ. ಈ ತರ ಇದ್ದಾಗ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಔಷಧಿ ನಾವು ಈ ಆಂಗಲ್ ಅಲ್ಲಿ ಹಿಂಗ್ ಹೊಡೆದಾಗ ನೋಡಿ, ಈ ಕಡೆ ಈ ಸೊಂದಿಗೂ ಹೋಗ್ತದೆ, ಈ ಸೊಂದಿಗೂ ಹೋಗ್ತದೆ, ಇಲ್ಲಿ ಈ ಸೊಂದಿಗೂ ಹೋಗ್ತದೆ, ಎಲ್ಲ ಗಿಡಕ್ಕೂ ಕರೆಕ್ಟ್ ಆಗಿ ಬೀಳ್ತದೆ. ಸೊ ಇದೊಂದು ಇದಾಯ್ತು. ಮತ್ತೆ ಇನ್ನೊಂದೇನಂದ್ರೆ, ಕಾಯಿ ಸೈಜ್ ಬರ್ಬೇಕಂದ್ರೂ ಅಷ್ಟೇ ನೀವು ಗಮನಿಸಬೇಕಾದ್ರೆ, ಗಾಳಿ ವಾತಾವರಣ ಇರೋ ಕಡೆ ಸೈಡ್ಗಳಲ್ಲಿ ಗೆನ್ಮೆ ಅಂಚುಗಳಲ್ಲಿ ಗಮನಿಸಿರ್ತೀರ, ಹೂವ ಚೆನ್ನಾಗಿ ಕಚ್ಚಿರ್ತದೆ, ಕಾಯಿ ದಪ್ಪಗಳು ಬಂದಿರ್ತದೆ. ಅರ್ಥ ಆಯ್ತಾ? ಈ ರೀತಿ ಏನಾದ್ರು ಗಾಳಿ ವಾತಾವರಣದಲ್ಲಿದ್ದಾಗ ಖಂಡಿತವಾಗ್ಲೂ ಕಾಯಿ ದಪ್ಪ ಆಗೋದಕ್ಕೂ ಹೆಲ್ಪ್ ಮಾಡ್ತದೆ. ಇದೊಂದು. ಮತ್ತೆ ಇನ್ನೊಂದೇನಂದ್ರೆ, ಹೂವ ಪಿಂದೆ ಕಚ್ಚೋ ಟೈಮಲ್ಲಿ ಏನಾಗುತ್ತೆ, ಒಂದ್ರ ಮ್ಯಾಗ ಒಂದು ಕೂತ್ಕೊಳ್ಳೋದು, ಇಕ್ಕಟ್ಟಲ್ಲಿ ಬರುವಂತದ್ದು ಅಂತದ ಎಲ್ಲ ಆದಾಗ ಒಂದೊಂದ್ಸಲಿ ಉದುರೋಗ್ತಾ ಇರ್ತದೆ. ಅದನ್ನು ಅವಾಯ್ಡ್ ಮಾಡ್ಕೊಬಹುದು. ಇನ್ನೇನಪ್ಪಾ ಅಂತ ಹೇಳಿದ್ರೆ, ಇದು ಇರಿ ರೋಗಗಳು ವಿಚಾರ ಹೇಳಿದ್ನಲ್ಲ, ಔಷಧಿ ರೋಗಗಳು ಬಂದು ಗಾಳಿ ಆಡದಷ್ಟು ಆರಾಮಾಗಿ ಕಂಟ್ರೋಲ್ ಅಲ್ಲೇ ಇರ್ತದೆ, ಬೇಗ ಸ್ಪ್ರೆಡ್ ಆಗೋದಿಲ್ಲ. ಇದೆಲ್ಲ ಒಂದು ಇದಿರ್ತದೆ ಸರ್. ನೆಕ್ಸ್ಟ್ ಈಗ ಗಿಡ ಆಯ್ತು, ಡಿಸ್ಟೆನ್ಸ್ ಆಯ್ತು, ಇದ್ರ ಬಗ್ಗೆ ಆಯ್ತು. ಇವಾಗ ಗೂಟುಗಳನ್ನು ಈಗ ಹಾಕೊಳೋ ಸ್ಟೆಪ್, ಇದು ದಾರಗಳು 2 ತರ ಕಟ್ಟಿದಾರಲ್ಲ, ಇದು ಸಪರೇಟ್ ಕಟ್ಟೋದು ಅಷ್ಟೇ ಮುಖ್ಯ. ಅದು ಯಾವ ರೀತಿ ಅಂತ ಸ್ವಲ್ಪ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಈ ಕಡ್ಡಿಗಳನ್ನ ಬೇಕಾದ್ರೆ ನಾವು ಸಿಂಗಲ್ ಹಾಕೋಬಹುದು. ಸಿಂಗಲ್ ಹಾಕ್ಬಿಟ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೆಂಟ್ರಿಗೆ ಒಂದು ಕಡ್ಡಿ ಹಾಕೊಂತೀರಿ. ಈಗ ಸೆಂಟ್ರಲ್ ಒಂದು ಕಡ್ಡಿ ಹಾಕ್ಬಿಟ್ಟು ಈ ಒಂದು ವೈರ್ನ ಇಲ್ಲೂ ಫಸ್ಟ್ ಒಂದು ವೈರ್ನ ಎಳಿತೀರಿ. ಒಂದು ವೈರ್ನ ಎಳೆದ್ಬಿಟ್ಟು ಏನ್ ಮಾಡ್ತೀರಿ, ಈ ಒಂದೇ ವೈರ್ಗೆ ಎತ್ತಿ ಇದನ್ನ ಕಟ್ತೀರಿ. ಮತ್ತೆ ಆ ಕಡೆ ಇರೋದನ್ನ ಇದೇ ವೈರ್ಗೆ ಎತ್ತಿ ಕಟ್ತೀರಿ. ಎಲ್ಲದನ್ನು ಸೇರಿಸಿ ಒಂದೇ ವೈರ್ಗೆ ಹಿಂಗ ಹಾಕಿ ಅಪಚಿ ಮಾಡಿ ಕಟ್ಬಿಟ್ರೆ ಇಲ್ಲಿ ನೋಡಿ, ಇದು ಇವಾಗ ಕಟ್ಟಿರೋದು ಬಂದು ಈ ರೀತಿಯಲ್ಲಿದೆ. ನಾವು ಎಲ್ಲಾ ಸೇರಿಸಿ ಹಿಂಗ್ ಕಟ್ಟಿದಾಗ ಎಷ್ಟಾಗುತ್ತೆ, ಹಿಂಗ್ ಬಂದು ಕುಡ್ಕೊಂಡ್ಬಿಡ್ತದೆ. ಒಂದೇ ವೈರ್ ಕಟ್ಟಿದ್ರೆ ಇದು 2 ವೈರ್ ಕಟ್ಟಿರೋದು ಹಿಂಗಿರ್ತದೆ. ಒಂದು ವೈರ್ ಕಟ್ಟಿದ್ರೆ ಹಿಂಗ್ ಕುಡ್ಕೊಂಡ್ರೆ ಏನಾಗ್ತದೆ ಹೇಳಿ, ಗಾಳಿ ದೂರಲ್ಲ, ನಾವು ಡಿಸ್ಟೆನ್ಸ್ ಕೊಟ್ಟು ವೇಸ್ಟ್ ಆಗ ಹೂವ ಪಿಂದೆ ಕಚ್ಚಲ್ಲ, ರೋಗಗಳು ಬೇಗ ಕಂಟ್ರೋಲ್ ಬರೋದಿಲ್ಲ. ತ್ರಿಪ್ಸು ಇಂಥ ಒಳಗಡೆ ಇರೋಂತ ರಸ ಇರೋ ಕೀಟಗಳು ಔಷಧಿ ಬಿದ್ದಿಲ್ಲ ಅಂದ್ರೆ ಕಂಟ್ರೋಲ್ ಬರಲ್ಲ. ಸೊ ಇದೆಲ್ಲ ಒಂದು ತೊಂದರೆ ಬರುತ್ತೆ. ಇದೊಂದು. ಇವಾಗ ನೋಡಿ, ಇಲ್ಲಿ ಬಂದು ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಇದರಿಂದ ಇದಕ್ಕೆ ಬಂದು 1 ಕಾಲು 1.5 ಅಡಿ ಅಗಲ ಬರ್ತದೆ. 1 ಕಾಲು 1.5 ಅಡಿ ಅಗಲ ಬಂದಾಗ ಏನಾಗುತ್ತೆ ನೋಡಿ, ವೈರು ಈ ಕಡೆ ಸೈಡ್ಗೆ ಕಟ್ಬೋದು. ಈ ರೀತಿ ಕಟ್ಕೊಂಡಿದ್ದಾಗ ಏನಾಗುತ್ತೆ, ಗಿಡನ ನೀಟಾಗಿ ಎತ್ತಿ ಹಂಗೆ ಈ ತರ ಕಟ್ಕೋಬಹುದು. ಈ ತರ ಸೇರ್ಸೋ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ. ಇದರಿಂದ ಹೂವು ಸೆಟ್ಟಿಂಗ್, ಫ್ಲವರ್ ಸೆಟ್ಟಿಂಗ್ ಏನಿದೆ, ಮತ್ತೆ ಇನ್ನೇನಿದೆ, ಫ್ಲವರ್ ಸೆಟ್ಟಿಂಗು ಮತ್ತೆ ರೋಗಗಳ ನಿಯಂತ್ರಣ ಆಗಲಿ, ಇದೆಲ್ಲ ಒಂದು ಚೆನ್ನಾಗಿ ಇಟ್ಕೊಬಹುದು. ಈ ಕಡ್ಡಿಗಳು ಅಂತರಗಳ ವಿಚಾರಕ್ಕೆ ಬಂದಾಗ ಜಾಸ್ತಿ ದೂರಕ್ಕೂ ಕಡ್ಡಿಗಳು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹಿಡಿದು ಅಲ್ಲವರೆಗೂ ಅಷ್ಟು ದೂರಕ್ಕೆ ಒಂದೊಂದು ಕಡ್ಡಿ ಹಾಕೊಂಡ್ರೆ ಏನಾಗ್ತದೆ, ಗಿಡ ಏನಾದ್ರು ವೆಯ್ಟ್ ಜಾಸ್ತಿ ಆದಾಗ ಇದು ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇದೆಲ್ಲ ಒಂದು ತೊಂದರೆಗಳು ಎಲ್ಲ ಇರಬಾರ್ದು ಅಂತ ಹೇಳಿದ್ರೆ ನೀವೇನ್ ಮಾಡ್ಕೊಬೇಕಂದ್ರೆ, ಕಡ್ಡಿಯಿಂದ ಕಡ್ಡಿಗೆ ಸುಮಾರು ಒಂದು 6 ರಿಂದ 7 ಅಡಿ ಅಷ್ಟೇ ಇರೋದು. ಇಲ್ಲಿ ವೆರೈಟಿ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ? ವೆರೈಟಿ ವಿಚಾರಕ್ಕೆ ಬರೋಣ. ಫಸ್ಟ್ ಅಲ್ಲೇ ಹೇಳ್ಬೇಕಾಗಿತ್ತು ತಳಿ ವಿಚಾರ. ಫಸ್ಟ್ ಟೆಕ್ನಿಕ್ ಎಲ್ಲ ಹೇಳ್ಬಿಡೋಣ, ಆಮೇಲೆ ಮತ್ತೆ ಮಾತಾಡಬಹುದು. ಈಗ ಬಂದು ವೆರೈಟಿ ವಿಚಾರಕ್ಕೆ ಬಂದಾಗ ಇದು ಬಾಹು ತಳಿಗೆ ಈ ರೇಂಜ್ಗೆ ಮಾಡಿದ್ದಾರೆ. ಇವಾಗ 2 ಗಿಡ 3 ಗಿಡದಲ್ಲಿ ಬಿಡೋ ಫಸಲು ಒಂದರಲ್ಲೇ ಬಂದ್ರೆ ನಮ್ಗೆ ಎಷ್ಟೋ ಅನುಕೂಲ ಅಲ್ವಾ. ಮೇಂಟೆನೆನ್ಸ್ ಆರಾಮಾಗಿ ಮಾಡ್ಕೋಬಹುದು, ಎಲ್ಲಾನು ನೀಟಾಗಿ ರೋಗಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಾಗ್ಲಿ ಎಲ್ಲಾನು ಚೆನ್ನಾಗಿ ಇಟ್ಕೋಬಹುದು. ಸಾಮಾನ್ಯವಾಗಿ ಈಗ 1 ಅಡಿಗೆ 1 ಗಿಡ ನಾಟಿ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಗಿಡ ಕೂತ್ಕೊಳ್ಳುತ್ತೆ, ಈ ತರ ಎಷ್ಟು ಗಿಡ ಕೂತ್ಕೊಳ್ಳುತ್ತೆ? ಇವಾಗ 1.5 ಅಡಿಗೆ ಒಂದೊಂದು ಸಸಿ ನಾಟಿ ಮಾಡಿದ್ರೆ 4 ರಿಂದ 4.5 ಸಾವಿರ ಎಕರೆಗೆ. ಈ ತರ ಏನಾದ್ರು ಮಾಡಿದ್ದೆ ಆದ್ರೆ ನಿಮ್ಗೆ ಒಂದು 2.5 ರಿಂದ 3 ಸಾವಿರ ಸಸಿ ಅಷ್ಟೇ ಕೂತ್ಕೊಳ್ಳೋದು. ಇಳುವರಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ? ಇಳುವರಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅಂದ್ರೆ, ಇವಾಗ ಹೇಳದ್ನಲ್ಲ, ಹೂವ ಎಲ್ಲ ಉದುರ್ದಿರ ಇದೇ ಗಿಡದ, ಇವಾಗ ಆ ಗಿಡದಲ್ಲಿ ಹಿಡಿಯೋ ಹೂವ ಇದ್ರಲ್ಲೇ ಹಿಡ್ಕೊಂಡ್ರಿ ಬಿಟ್ರಿ ದಪ್ಪ ಬರ್ತದಲ್ಲ, ಈಲ್ಡ್ ಅನ್ನೋದು ಇಲ್ಲೇ ಬಂದ್ಬಿಡ್ತದೆ. ನಾವ್ ಯಾವಾಗ ಎಲ್ಲ ಕೂಡ್ಸ್ ಕಟ್ತಿರೋ ದಪ್ಪನೂ ಬರೋದಿಲ್ಲ, ರೋಗಕ್ಕೆ ಕಾಯಿ ಉದುರೋದು, ಹೂವ ಉದುರೋದು, ರೋಗಗಳು ಬರೋದು, ಇದೆಲ್ಲ ತೊಂದರೆಗಳು ಬರ್ತದೆ. ಇದು ದೂರ ಇರೋದ್ರಿಂದ ಚೆನ್ನಾಗೇ ಬರ್ಬೋದು. ನನ್ನಂದ ಇದು
ಪ್ರಯತ್ನ ಮಾಡಿದ್ದಾರೆ ರೈತರು ಪ್ರಯತ್ನ ಅಂದ್ರೆ ಇದಕ್ ಮೊದಲು ಮಾಡಿದ್ದಾರೆ ಕೆಲವೊಬ್ರು ರೈತರು 6 ಅಡಿಗೆ 6 ಅಡಿ ಸಾಲ ಹಾಕಿ 6 ಅಡಿಗೆ ಸಾಲಗಳು ಹಾಕಿ ಸಸಿಯಿಂದ ಸಸಿಗೆ 2 ಅಡಿಗೆ ಮಾಡಿದ್ದಾರೆ. ಸೊ ಇದು ಇನ್ನ ಒಂದು ಸ್ಟೆಪ್ ಮುಂದೆ ಹೋಗಿ 3 ಅಡಿಗೆ ಮಾಡಿರೋ. ಸೊ ಈಗ ಬಾಹು ವೆರೈಟಿ ಅಂತ ಹೇಳಿದ್ರೆ ಇದು ವರ್ಷ ಪೂರ್ತಿ ಬೆಳೆಯಬಹುದಾದ ವೆರೈಟಿನ ಅಥವಾ ಹೇಗೆ? ಖಂಡಿತ ಇದು ವರ್ಷ ಪೂರ್ತಿ ಅಲ್ಲ ಅಂತ ಸುಮಾರು ಜನ ಅವ್ರ ಕಂಪ್ನಿಯವರು ಹೇಳ್ತಾರೆ. ಇದು ಬಂದು ಪ್ಯೂರ್ಲಿ ಮೇಡ್ ಫಾರ್ ಸಮ್ಮರ್, ಅಂದ್ರೆ ಇದು ಬೇಸಿಗೆ ರಾಜಾನೇ ಅಂತ ಹೇಳ್ಬೋದು ಬಾಹು ತಳಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಲರ್ ಚೇಂಜಸ್, ಸ್ವಲ್ಪ ಆಫ್ ಕಲರ್ ಬರುವಂತದ್ದಾಗ್ಲಿ, ರೋಸ್ ಬರುವಂತದ್ದಾಗ್ಲಿ, ಮತ್ತೆ ಕಾಯಿ ನಿಲ್ಲೋದಿಲ್ಲ ಗಿಡದಲ್ಲಿ, ತೇವಾಂಶ ಜಾಸ್ತಿ ಆದ್ರೆ ಉದುರೋಗುವಂತದ್ದಾಗ್ಲಿ, ಇದೆಲ್ಲ ಜಾಸ್ತಿ ತೊಂದರೆ ಬರ್ತದೆ ಅಂತ ಸುಮಾರು ಜನ ಫಾರ್ಮರ್ಸ್ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಇದನ್ನ ಏನ್ ಮಾಡ್ತಾರೆ, ಈ ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಮುಗಿಸಾಕ್ತಾರೆ. ಅದಾದ್ಮೇಲೆ ನಾಟಿ ಮಾಡೋದು. ಮಳೆಗಾಲದಲ್ಲಿ ಸೂಕ್ತ ಅಲ್ಲ, ಮಳೆಗಾಲದಲ್ಲಿ ಮಾಡೋದು. ಮಳೆಗಾಲಕ್ಕೆ ನನ್ ಮಾಮೂಲಿ ಇವ್ರ ತಮ್ಮ ಇದಾರಲ್ಲ ಸಾಹು, ಅವ್ರ ಅಣ್ಣ ಫಸ್ಟ್ ಅವರೆಲ್ಲ ಬಂದಿದ್ದು ಸಾಹೋ ಮಾಡ್ಕೋತಾರೆ. ಇವಾಗ ತಮ್ಮನ ಬಾಹೋ ಆಮೇಲೆ ಮಾಡ್ಕೊಂತಾರೆ ಅಷ್ಟೇ. ಸೊ ಈ ತರ ಈಗ ನಾವ್ ಈ ತೋಟದಲ್ಲಿ ಗಮನಿಸಬೇಕಾಗಿರೋ ಅಂಶ ಕೊಟ್ಟಿರೋ ಡಿಸ್ಟೆನ್ಸ್, ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್, ಸಾಲಿಂದ ಸಾಲಿಗೆ ಅಂತರ ಗಮನಿಸೋದಾದ್ರೆ 5 ಅಡಿ ಇದೆ, ಸಸಿಯಿಂದ ಸಸಿಗೆ 3 ಅಡಿ ಇದೆ, 3 ಅಡಿ 3.5 ಅಡಿ ಇದೆ. ನಮ್ಗೆ ಡಿಸ್ಟೆನ್ಸ್ ವಿಶೇಷ ಅಂತ ಹೇಳ್ಬೋದು. ಡಿಸ್ಟೆನ್ಸ್ ವಿಶೇಷ ಅಂದ್ರೆ ನಿಮ್ಗೆ ವ್ಯತ್ಯಾಸ ನೀವೇ ನೋಡಿದ್ರಲ್ಲ, ಹಾಗೆ ಚೆಕ್ ಮಾಡ್ಕೊಂಬರೋಣ. ಈಗ ನೋಡಿ ಇಲ್ಲಿ ಕಾಣಿಸಿದೆ ಈ ಆಂಗಲ್ ಅಲ್ಲಿ. ಈಗ ಕಾಯಿನ ಸೆಟ್ಟಿಂಗ್ ಆಗಿದೆ, ಸೈಜ್ ಸಣ್ಣ ಇರೋದ್ರಿಂದ ನಮ್ಗೆ ಮೊಬೈಲ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಮೊಬೈಲ್ ಅಲ್ಲಿ ಕಾಣಿಸೋದಿಲ್ಲ. ಇನ್ನ ದಪ್ಪ ಬೇಕಂದ್ರೆ ಬೇರೆ ದಪ್ಪ ನೋಡಿ, ಇಲ್ಲೇ ಇದೆ ನೋಡಿ ಸರ್, ಗಿಡ ಕೆಳಗಡೆ ತೋರಿಸಿ. ದಪ್ಪ ಬಂದಿರೋದಕ್ಕೆ ಇದ್ ರೀತಿ ಇದೆ. ದಪ್ಪ ಬಂದಾಗ ನಿಮ್ ಗಿಡ ತುಂಬಾ ಬರೀ ಕಾಯ ಕಾಣಿಸ್ತದೆ. ಇದು ಒಂದು ಮೆಥಡ್ ತುಂಬಾನೇ ಇಷ್ಟ ಅನಿಸ್ತು. ವೀಕ್ಷಕರು ಗಮನಿಸಿ, ರೈತರು ನಿಜವಾದ ರೈತರು ಇಲ್ಲಿ ನೋಡಿ ಡಿಸ್ಟೆನ್ಸ್ ಇಲ್ಲಿ ಒಂದೇ ತರ. ಇವಾಗ ಗಾಳಿ ಆಡ್ತಾ ಇರೋದು ನೋಡಿ, ಎಷ್ಟು ನೀಟಾಗಿ ಗಾಳಿ ನುಗ್ತಾ ಇದೆ ಒಳಗಡೆ ಅಲ್ಲ. ಇಲ್ಲಿ ನೋಡಿ ಬುರುಡೆ ಮೇಲೆ ಸೆಕೆ ನೀರು ಸುರಿತಾ ಇದೆ, ಆದ್ರೂನು ಇಲ್ಲಿ ಬೆಳೆ ಮಾತ್ರ ತಂಪಾಗೆ ಇದೆ. ಬೆಳೆ ಚೆನ್ನಾಗಿ ತಂಪಾಗೆ ಇದೆ ನೋಡಿ. ಈ ರೀತಿ ಹಾಕಿದಾಗ ಇನ್ನೊಂದ್ ಏನಾಗುತ್ತೆ, ವೈರಸ್ ಸ್ಪ್ರೆಡ್ ಆಗೋದು ಅಷ್ಟು ಬೇಗ ಇದಾಗೋದಿಲ್ಲ. ಗಾಳಿ ಎಷ್ಟು ನುಗ್ತದೋ, ಎಷ್ಟು ಆರಾಮಾಗಿರ್ತದೋ, ಗಿಡಕ್ಕೆ ಸ್ಟ್ರೆಸ್ ಇಲ್ದಿರೋ ಬರ್ತದೋ ಅಷ್ಟು ಆರಾಮಾಗೆ ಬರ್ತದೆ ಗಿಡಕ್ಕೆ. ಸೊ ಇದಿಷ್ಟು ಒಂದು ಮಾಹಿತಿ ಕೊಡ್ಬೇಕನ್ನಿಸ್ತು, ಕೊಟ್ಟಿದ್ದೀರಿ. ಇಷ್ಟ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದೆಲ್ಲ ನಿಮಗ್ ಬಿಟ್ಟಿರೋಂಥದ್ದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿ ದಯವಿಟ್ಟು ಒಂದೊಂದು ಕಾಮೆಂಟ್ ಹಾಕಿ, ಚೆನ್ನಾಗಿದೆ ವಿಡಿಯೋ, ಮಾಹಿತಿ ಚೆನ್ನಾಗಿದೆ ಅಂತ ಒಂದು ಕಾಮೆಂಟ್ ಹಾಕಿ. ಧನ್ಯವಾದಗಳು, ಶುಭ ದಿನ.